ಪರಿಸ್ಥಿತಿಯನ್ನು ಸಹಿತ ಇನ್ನೊಬ್ಬರ ಮೇಲೆ ಹಾಕಿ ಮಾತನಾಡುವಂಥ ಸ್ವಭಾವ ಅಲ್ಲ ಅವ್ರದ್ದು. ನೋಡ್ರಿ, ಅವ್ರು ತಪ್ಪು ಮಾಡಿದ್ರು ಆ ತಪ್ಪಿಗೆ ನಾನೇ ಕಾರಣ ಅಂತ ಹೇಳುವಂಥ ಅವರ ಮನಸ್ಥಿತಿ ಏನಿದೆಯಲ್ಲ ಬಹಳ ದೊಡ್ಡದು. ಮಂತ್ರಿಯಾಗಿ ಅವರು ಏನು ಬೇಕಾದ್ದು ಮಾಡ್ಬೋದಾಗಿತ್ತು, ಕಳ್ಳರಿಗೆ ಮಾಡಲಿಲ್ಲ. ನಾನು ತಪ್ಪು ತಿದ್ದುಕೊಳ್ತೀನಿ ಅಂತ ಹೇಳ್ತಾರೆ. ನನ್ನ ತಪ್ಪು ತಿದ್ದುಕೊಳ್ಳೋದಕ್ಕೆ ಒಂದು ಅವಕಾಶ ಇದು ಅಂತ ತಿಳ್ಕೊಂಡು ಭಾವಿಸ್ತಾರೆ. ಅಂಥದ್ದೇ ಪ್ರಸಂಗ ಮತ್ತೊಮ್ಮೆ ನಡೀತದ. ಏನು, ಅವರ ಮಹಾಮನೆಯೊಳಗಿನ ಹಸುಗಳನ್ನು, ಆಕಳುಗಳನ್ನು ಕಳ್ಳರು ಒಂದು ದಿವಸ ತಗೊಂಡು ಹೋಗಿಬಿಡ್ತಾರೆ. ಕತ್ತಲೆಯೊಳಗೆ ತಗೊಂಡು ಹೋಗಿಬಿಡ್ತಾರೆ. ಆ ಮಹಾಮನೆಯಲ್ಲಿರ್ತಕ್ಕಂಥ ಹಸುಗಳನ್ನು ತಗೊಂಡು ಹೋದ ಮೇಲೆ ಆ ಹಸುಗಳೆಲ್ಲ ಅವು ಹೋದ ಮೇಲೆ ಅದರ ಕರಗಳಿರ್ದುಲ್ಲ ಅವೆಲ್ಲ ತಮ್ಮ ತಾಯಿಗಳನ್ನು ಕಳ್ಕೊಂಡು ಒದರ್ತಿದ್ವು ಅಂತ, ಅಂಬಾ ಅಂಬಾ ಅಂತ ಒದರ್ತಿದ್ವು ಅಂತ. ಹಸುಗಳನ್ನು ತಗೊಂಡು ಹೋಗಿದ್ದಾರೆ ಅಂಥೇಳಿ ಬಂದು ಸೇವಕರು ಹೇಳ್ತಾರೆ, ಹಸುಗಳು ಕಳ್ಳತನ ಆಗಿದೆ. ಅವಾಗ ಬಸವಣ್ಣವರ ಬಾಯಿಂದ ಒಂದು ಮಾತು ಬರ್ತದೆ, ಆಕಳನು ಕಳ್ಳರು ಕದ್ದರೆನ್ನದಿರಿಂಬೋ, ಬಾಯಿ ಬಡಿದುಕೊಳ್ಳದಿರಿಂಬೋ, ಬಾಯಿ ಬಡ್ಕೋಬೇಡ್ರಿ, ಅರಸಾಡದಿರಿಂಬೋ, ಅದನ್ನು ಕೂಗಾಡಬೇಡ್ರಿ ಒಯ್ದರು ಅಂತ ಇಕ್ಕೊಂಡು ಹೇಳಿ. ಎಷ್ಟು ಚಂದ ಹೇಳ್ತಾರೆ. ಆಕಳುಗಳನ್ನು ಒಯ್ವಲ್ರೇಕ ಆಕಳು ಕರಗಳನ್ನು ಒಯ್ದಾರೋ ಇಲ್ಲೋ ಅಂತ ಕೇಳ್ರತ್ತ. ಯಾಕ? ಆಕಳುಗಳನ್ನು ಒಯ್ದು ಕರುಗಳನ್ನು ಇಲ್ಲಿ ಬಿಟ್ಟಿದ್ರೆ ಕರುಗಳ ಗತಿ ಏನು? ಹಸಿವಿನಿಂದ ಒದರ್ತಾವಲ್ಲ, ಮೊದಲು ಒಯ್ದಿದ್ದಿಲ್ಲ ಅಂದರೆ ಕರುಗಳನ್ನು ಒಯ್ದು ಅಲ್ಲಿ ಬಿಟ್ಟು ಬರ್ರಿ, ಎಲ್ಲಿ ಆಕಳದಾವಲ್ಲಿ, ಅಲ್ಲಿ ಉಂಬಡೆ ಸಂಘ, ಇಲ್ಲಿ ಉಂಬಡೆ ಸಂಘ, ಎಲ್ಲಿರ್ದರೇನು ಅಂತ ತಿಳ್ಕೊಂಡು ಕೇಳ್ತಾರೆ ಬಸವಣ್ಣವರು. ಏನು ಮಾಡ್ಯಾರ ಅವರು? ಆಕಳ ಒಯ್ದಾರ, ಒಯ್ಲಿ, ಆದರೆ ಕರ ಒಯ್ದಾರ ಇಲ್ಲೋ? ಕರುಗಳನ್ನು ಒಯ್ದಿಲ್ಲ. ಹಂಗಾರೆ ಮೊದಲು ಒಯ್ದು ಅಲ್ಲಿ ಬಿಟ್ಟು ಬಿಡ್ರಿ. ಅವು ಕರುಗಳ ತಾಯಿಗಳನ್ನು ಕಳ್ಕೊಂಡು ಅಂದರೆ ಒದರ್ತಾವ, ಅವುಗಳ ನೋವನ್ನು ನೋಡೋಕ್ಕಾಗೋದಿಲ್ಲ. ಮೊದಲು ಅಲ್ಲಿಗೆ ಒಯ್ದು ಬಿಟ್ಟು ಬರ್ರಿ. ಅವು ಅಲ್ಲಿ ಉಂಬಡೆ ಸಂಘ, ಇಲ್ಲಿ ಉಂಬಡೆ ಸಂಘ. ಅಲ್ಲಿಯೂ ಸಾಕ್ಷಾತ್ ಸಂಗಮನಾಥನೇ ಉಂತಾನ, ಇಲ್ಲಿ ಉಂಡ್ರು ಸಂಗಮನಾಥನೇ ಉಂತಾನ. ಇರಲಿ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ ಅಂತ ಹೇಳಿದ್ರತ್ತ ಬಸವಣ್ಣವರು. ಎಷ್ಟು ದೊಡ್ಡ ಮನಸ್ಸಲ್ಲ. ಬಹುಶಃ ಅವರು ಕಳ್ಳತನ ಆಗ್ಯದಂದ್ರೆ ಆಗಿಂದಾಗ ಅವ್ರನ್ನ ಎಳೆದು ತಂದು ಹಿಡಿದು ತಂದು ಕಟ್ಟಿ ಅವ್ರನ್ನ ಏನು ಬೇಕಾದ ಶಿಕ್ಷೆ ಕೊಡ್ಬೋದಾಗಿತ್ತು. ಈ ಸುದ್ದಿಯನ್ನು ಕೇಳಿ ಆಕಳುಗಳ ಕರುಗಳನ್ನು ಆಕಳುಗಳಿದ್ದಲ್ಲಿ ಬಸವಣ್ಣವರು ಕೊಟ್ಟು ಕಳ್ಸಾಕತ್ತಾರನ್ನುವಂಥ ಸುದ್ದಿಯನ್ನು ಕೇಳಿ ಕಳ್ಳರಿಗೆ ಗೊತ್ತಾಗ್ತದ, ಅಯ್ಯೋ ಭಾಳ ದೊಡ್ಡ ತಪ್ಪು ಮಾಡಿದೀವಿ ನಾವು, ತರಬಾರ್ದಾಗಿತ್ತು ಅಂತ ಹೇಳಿ ಅವರೆಲ್ಲರೂ ಆಕಳುಗಳನ್ನು ತಿರುಗಿ ಹೊಡ್ಕೊಂಡು ಬರ್ತಾರೆ. ಕರುಗಳು ಬರ್ತವೆ, ಆಕಳುಗಳು ಬರ್ತವೆ. ಆವಾಗ ಬಸವಣ್ಣವ್ರಿಗೆ ಅನ್ನಿಸ್ತದೆ, ಎಲ್ಲರೂ ಅಂದರು ಬಸವಣ್ಣವ್ರು ಅವ್ರನ್ನ ಶಿಕ್ಷೆ ಕೊಡ್ರಿ ಅಂತ ಹೇಳಿಲ್ಲ, ಅವ್ರನ್ನ ತಂದು ಕಂಬಕ್ಕೆ ಕಟ್ರಿ ಅಂತ ಹೇಳಿಲ್ಲ. ಆದರೆ ಅಲ್ಲಿ ಉಂಡ್ರೆ ಅಲ್ಲಿಯೂ ಸಂಗಮನಾಥನೇ ದೇವರ ಉಂತಾನ, ಇಲ್ಲಿ ಉಂಡ್ರು ದೇವರೇ ಉಂತಾನ ಅನ್ನುವಂಥ ಭಾವ. ಅಲ್ಲಿ ಬೇರೆದವರು ನಾವು ಉಣ್ಬೇಕು, ಅವರು ಉಣ್ಣಬಾರ್ದು ಅಂತಲ್ಲ. ಎಷ್ಟು ದೊಡ್ಡ ಮನಸ್ಸು! ಬಸವಣ್ಣನವರ ಉದಾರತೆ ಆ ಕಳ್ಳರ ಮನಸ್ಸನ್ನು ಪರಿವರ್ತನೆ ಮಾಡ್ತದೆ. ಕಳ್ಳರು ಆ ಆಕಳುಗಳನ್ನು ತಂದು ಬಿಡೋದಷ್ಟೇ ಅಲ್ಲ, ಅವತ್ತಿನಿಂದ ಪ್ರಮಾಣ ಮಾಡ್ತಾರೆ, ನಾವು ಕಳ್ಳತನ ಮಾಡೋದಿಲ್ಲ, ಕಾಯಕವನ್ನು ಮಾಡಿ ಶರಣ ಜೀವನವನ್ನು ಬದುಕ್ತೀವಿ ಅಂತ ತಿಳ್ಕೊಂಡು ಹೇಳಿ ಅಲ್ಲಿ ಕಾಯಕವನ್ನು ಒಪ್ಪಿಕೊಂಡು ಬದುಕ್ತಾರೆ. ಎಷ್ಟು ದೊಡ್ಡದಲ್ಲ ಪರಿವರ್ತನೆ ಅಂತಾರೆ ಇದಕ್ಕೆ. ಪರಿವರ್ತನೆ ಶಿಕ್ಷೆ ಕೊಟ್ಟು ಕೊಲ್ಲೋದಲ್ಲ, ಅವರ ಮನಸ್ಸನ್ನು ಪರಿವರ್ತನೆ ಮಾಡುವಂಥದ್ದು. ಬಹುಶಃ ನಮ್ಮ ದೇಶದ ಚರಿತ್ರೆಯ ಇತಿಹಾಸದೊಳಗೆ ಅಪರೂಪದಲ್ಲಿ ಅಪರೂಪದ ಘಟನೆ ಬಸವಣ್ಣನವರ ಈ ಪ್ರಸಂಗ ಅನ್ನೋದನ್ನು ನಾವು ಮರಿಬಾರ್ದು. ಮನಸ್ಸು ಪರಿವರ್ತನೆ ಆಗಬೇಕು. ಒಂದು ಸಲ ನದಿಯೊಳಗೆ ಒಬ್ಬ ಸಾಧು ನಾವಿನೊಳಗೆ ಕೂತು ಹೊಂಟಿದ್ರಂತ. ಒಬ್ಬ ಸಾಧು ಸಂತರು ಹೋಗುವಾಗ ನಾವಿನೊಳಗೆ ಹೋಗ್ತಿರ್ಬೇಕಾದ್ರೆ ಏನಾಗ್ತದೆ, ಅಲ್ಲಿ ಒಬ್ಬ 3-4 ಹುಡುಗರಿದ್ದು ಸಾಲಿಗೆ ಹೋಗು, ಒಂದಿಷ್ಟು ಕಿಡಿಗೇಡಿತನ ಹುಡುಗರಂದರೆ ಇದ್ದೇ ಇರ್ತದೆ, ಅದು ಸ್ವಭಾವ. ಆ ಹುಡುಗರೆಲ್ಲ ಆ ಸಂತನಿಗೆ ಕಾಡ್ತಿದ್ರು. ಅವನನ್ನು ಟಿಂಗಲ್ ಮಾಡೋದು, ಹಂಗಿಸುವುದು, ಏನಕ್ಕೇನ್ರೆ ಕೀಟ್ಲೆ ಮಾಡೋದು, ಇದೆಲ್ಲ ಮಾಡಿ ಭಾಳ ತೊಂದರೆ ಕೊಟ್ಟರು. ಅದೆಲ್ಲವನ್ನು ನೋಡಿ ಸಹಿಸ್ಕೊಂಡು ಸುಮ್ಮ ಕುಂತಾವು. ಸ್ವಲ್ಪ ಹೊತ್ತಾದ ಕೂಡಲೇ ಗಾಳಿ ಬಿಟ್ಟಿತು, ನಾವೆಲ್ಲ ಹೊಯ್ದಾಡಕ್ಕಿತ್ತದು. ಆ ದೋಣಿ ಹೊಯ್ದಾಡಕ್ಕಿತ್ತು.
ಮುನುಗು ಪ್ರಸಂಗ ಬಂತು. ಅವಾಗ ದೇವರು ಆ ಸಂತನನ್ನು ಕೇಳಿದತ್ತ, ಇವರೆಲ್ಲರೂ ಹುಡುಗರು ನಿನ್ನ ಭಾಳ ಕಾಡ್ಯಾರ, ಇವ್ರನ್ನ ನಾವು ಮುಳುಗಿಸಿ, ನಾವು ಉಲ್ಟಾ ಪಲ್ಟ ಮಾಡಿ ಇವ್ರನ್ನ ಮುಳುಗಿಸಿ ಬಿಡಲೇನು ಅಂತ ಕೇಳಿದತ್ತ ದೇವರು. ಅವಾಗ ಒಂದಂತ ಸಂತ ದೇವರಿಗೆ ಹೇಳ್ತಾನೆ, ನೀವು ಉಲ್ಟಾ ಪಲ್ಟಾ ಮಾಡಿ ಇವ್ರನ್ನ ಮುಳುಗಿಸಬೇಡ, ನೀನು ಉಲ್ಟಾ ಮಾಡೋದಿದ್ರೆ ನಾವು ಉಲ್ಟಾ ಮಾಡಬೇಡ, ಇವರ ಬುದ್ಧಿಯನ್ನು ಉಲ್ಟಾ ಮಾಡು, ಒಳ್ಳೆಯ ಬುದ್ಧಿಯನ್ನು ಅವರಿಗೆ ಕೊಟ್ಟು ಬಿಟ್ಟರೆ ಸಾಕು, ಮತ್ತು ನಾವು ಯಾಕೆ ಉಲ್ಟಾ ಮಾಡೋದು ಅಂತಂದದ್ದು. ಅದರ ಅರ್ಥ ಮನಸ್ಸನ್ನು ಪರಿವರ್ತಿಸುವಂಥ ಕೆಲಸ ಆಗಬೇಕು. ಮನುಷ್ಯ ತಿಳಿದೋ ತಿಳಿಲಾರ್ದೋ ತಪ್ಪು ಮಾಡಿರ್ತಾನೆ. ಆ ತಪ್ಪನ್ನು ಪರಿವರ್ತಿಸುವ, ಮನಸ್ಸನ್ನು ಪರಿವರ್ತಿಸುವ ಭಾವನೆ ನೋಡ್ರಿ. ಬಸವಣ್ಣನವರ ಈ ಘಟನೆಗಳೊಳಗೆ ನಾವು ಎಷ್ಟು ಕಾಣ್ತೀವಿ ಅಂತಂದರೆ, ಅವರು ಯಾರನ್ನು ದ್ವೇಷ ಮಾಡ್ತಿರಲಿಲ್ಲ. ತಪ್ಪು ಮಾಡಿದಾನೆಂದರೆ ಆ ವ್ಯಕ್ತಿಯನ್ನು ದ್ವೇಷ ಮಾಡೋಂಗಿಲ್ಲ, ಆ ತಪ್ಪನ್ನು ತಿದ್ದೋದು. ಡಾಕ್ಟ್ರ್ ಕೆಲಸ ಏನೋ, ಆರಾಮಿಲ್ಲ ಅಂಥೇಳಿ ದವಾಖಾನೆಗೆ ಹೋಗ್ತೀವಿ. ಹೋದಾಗ ಡಾಕ್ಟ್ರ್ ಏನು ಮಾಡ್ತಾರೆ, ಆ ರೋಗವನ್ನು ನಾಶ ಮಾಡ್ತಾರೆ. ಏನು ರೋಗಿಯನ್ನು ಮಾಡ್ತಾರೋ, ಅವರು ರೋಗವನ್ನು ನಾಶ ಮಾಡ್ತಾರೆ ಹೊರತು ರೋಗಿಯನ್ನಲ್ಲ. ಹೇಡ್ ದ ಸಿನ್ ಬಟ್ ನಾಟ್ ದ ಸಿನ್ನರ್. ಪಾಪವನ್ನು ದ್ವೇಷಿಸು, ಆದರೆ ಪಾಪಿಯನ್ನಲ್ಲ ಅಂತ ಹೇಳ್ತಾರೆ. ನಾವು ತಪ್ಪನ್ನು ತಿದ್ದಬೇಕೇ ಹೊರತು ವ್ಯಕ್ತಿಯನ್ನೇ ಮಗ್ಗಲು ಸರಿಸುವಂಥ ಕೆಲಸ ಆಗಬಾರ್ದು. ಯಾವುದೋ ಒಬ್ಬ ವ್ಯಕ್ತಿ, ಮಕ್ಕಳಿರ್ಬೋದು, ಮನೆಯೊಳಗೆ ಮತ್ತೊಬ್ಬರು ಇರ್ಬೋದು, ಏನೋ ಇರ್ಬೋದು, ತಪ್ಪು ಆಕಸ್ಮಿಕವಾಗಿ ನಡೆದು ಹೋಗ್ತಾವೆ. ತಪ್ಪು ನಡೆದಂಥ ಹೊತ್ತಿನೊಳಗೆ ಆ ತಪ್ಪನ್ನು ತಿದ್ದುವಂಥ ಪ್ರಯತ್ನ ಮಾಡಬೇಕು. ಆ ತಪ್ಪನ್ನು ಸರಿಪಡಿಸುವಂಥ ಕೆಲಸ ಮಾಡಬೇಕು. ನಾವನ್ನು ತಪ್ಪನ್ನು ಸರಿಪಡಿಸಿದ್ದೀವಿ ಅಂತಂದರೆ ಒಬ್ಬ ವ್ಯಕ್ತಿಯನ್ನು, ಯೋಗ್ಯ ಪ್ರಜೆಯನ್ನು ನಾವು ದೇಶಕ್ಕೆ ರೂಪಿಸಿಕೊಟ್ಟಿವಿ ಅಂತಂದಂಗೆ. ಆ ಕಾರಣಕ್ಕೆ ಇಂಥ ಕೆಲಸದೊಳಗೆ ಭಾಳ ಮನಸ್ಸು ಮಾಡಬೇಕಾದಂಥವರು ತಾಯಿಗಳು. ಮನೆಯೊಳಗೆ ಆಗುವಂಥ, ಮಕ್ಕಳು ಮಾಡುವಂಥ ತಪ್ಪುಗಳನ್ನು ಕ್ಷಮಿಸಿ ಅವರಿಗೆ ಬುದ್ಧಿ ಹೇಳಿ ಅವರನ್ನು ಒಳ್ಳೆಯವರನ್ನಾಗಿ ಮಾಡಿದಿರಿ ಅಂತಂದ್ರೆ ಮುಂದೆ ಅವನೇ ಒಬ್ಬ ಆ ಊರಿನ ಯೋಗ್ಯ ಪ್ರಜೆಯಾಗಿ ಉಳಿತಾನೆ, ಹೊರಹೊಮ್ತಾನೆ ಅನ್ನೋದನ್ನು ನಾವ್ಯಾರೂ ಮರಿಬಾರ್ದು. ಆ ಹಿನ್ನೆಲೆಯೊಳಗೆ ಇಲ್ಲಿ ಬಸವಣ್ಣನವರ ಬದುಕಿನೊಳಗೆ ನೋಡ್ರಿ, ಅವರು ಸಂಪರ್ಕಕ್ಕೆ ಬಂದವರ ಮನಸ್ಸನ್ನು ಪರಿವರ್ತನೆ ಮಾಡುವಂಥದ್ದು. ಸಂತ ಅಂದರೆ ಏನು, ಸಾಧು ಅಂದರೆ ಏನು, ಸಜ್ಜನ ಅಂದರೆ ಏನು? ಅದರ ಅರ್ಥ ಇನ್ನೊಬ್ಬರ ಮನಸ್ಸನ್ನು ಯಾರು ಪರಿವರ್ತನೆ ಮಾಡ್ತಾರೆ, ಯಾರು ತಪ್ಪು ಮಾಡಿರ್ತಾರೆ, ಅಪರಾಧಿಗಳನ್ನು ಮನಸ್ಸನ್ನು ಪರಿವರ್ತಿಸಿ ಅವರನ್ನು ಸರಿದಾರಿಗೆ ಯಾರು ತರ್ತಾರೆ ಅವರನ್ನೇ ಸಂತ ಅಂತ ಕರೀತಾರೆ, ಅವರನ್ನೇ ಮಹಾತ್ಮರು ಅಂತ ಹೇಳ್ತಾರೆ. ಆ ಕಾರಣಕ್ಕೆ ಬಸವಣ್ಣನವರು ಮನಸ್ಸನ್ನು ಪರಿವರ್ತನೆ ಮಾಡುವಂಥ ಕೆಲಸ ಮಾಡ್ತಾರೆ ಹೊರತು ಯಾರನ್ನು ನಾಶ ಮಾಡಲಿ, ಹಾಳಾಗಿ ಹೋಗಲಿ, ನೀ ಸತ್ಯನಾಶ ಆಗಿ ಹೋಗು ಇಂಥದ್ದನ್ನು ಎಂದು ಬಸವಣ್ಣವ್ರು ಹೇಳೋದಿಲ್ಲ. ನೋಡ್ರಿ, ನೀವು ಭಾಳಷ್ಟು ಕಥೆಗಳೊಳಗೆ, ಚರಿತ್ರೆಯೊಳಗೆ ಶಾಪ ಕೊಟ್ಟರು, ಎಲ್ಲ ಸುಟ್ಕೊಂಡು ಹೋದು, ಹಂಗೆ ಸತ್ಯನಾಶ ಆಯಿತು. ಸುಟ್ಟು ಸತ್ಯನಾಶ ಮಾಡುವಂಥದ್ದು ಭಾಳ ದೊಡ್ಡದಲ್ಲ. ಎಷ್ಟೊತ್ತಿನ ಕೆಲಸ ರೀ, ಸುಟ್ಟು ಹಾಕೋದು ಭಾಳೊತ್ತಿನ ಕೆಲಸ ಅಲ್ಲ. ಆದರೆ ಪರಿವರ್ತನೆ ಮಾಡೋದೇನದ ಅದು ಶಾಶ್ವತವಾಗಿ ಅವನ ಮನುಷ್ಯನೊಳಗೆ ಉಳಿತೈತಿ ಅನ್ನೋದನ್ನು ನಾವು ಮರಿಬಾರ್ದು. ಹೆಂಗಿರ್ತದೆ, ಯಾವುದು ತಪಸ್ಸು, ಯಾವುದು ಶಕ್ತಿ, ಯಾವುದು ತಾಕತ್ತು, ಎಲ್ಲರೇ ಏನರ ಪ್ರಯೋಗ ಮಾಡುವಂಥದ್ದಲ್ಲ. ಒಬ್ಬ ಸನ್ಯಾಸಿ ಊರ ಹೊರಗೆ ಒಂದು ಮರದ ತೆಳಗೆ ಕೂತಿರ್ತಾನೆ. ಬೇಸಿಗೆ ಹೊತ್ತು ಮರದ ತೆಳಗೆ ಕೂತಿರ್ತಾನೆ. ತಂಪಾದ ಗಾಳಿ, ಮರಗಳ ಸಮೂಹ, ಮೇಲೆ ಪಕ್ಷಿಗಳೆಲ್ಲ ಇದ್ದು ತಪಸ್ಸಿಗೆ ಕೂತಾವ. ಆ ಆನಂದದ ಪರಿಸರವನ್ನು ನೋಡಿ ತಪಸ್ಸಿಗೆ ಕೂಡ್ತಾನೆ. ತಪಸ್ಸಿಗೆ ಕೂತ ಮೇಲೆ ತಪಸ್ಸು ಸಾಧಿಸ್ತದ, ಸಿದ್ಧಿಸ್ತದ. ಧ್ಯಾನಾಸಕ್ತನಾಗಿ ಧ್ಯಾನದಿಂದ ಕಣ್ತೆಗೆದು ನೋಡ್ತಾನೆ. ಸುಮ್ಮನೆ ನಿಸರ್ಗ ಶಾಂತವಾಗಿತ್ತು. ಆನಂದದಿಂದ ಕಣ್ಣು ತೆಗೆದು ಕೂತಿರಬೇಕಾದ್ರೆ ಏನಾಗ್ತದೆ, ಮೇಲೆ ಕೂತಿರ್ತಕ್ಕಂಥ ಒಂದು ಪಕ್ಷಿ ಅವನ ಮೇಲೆ ಹೊಲಸು ಮಾಡ್ತದೆ, ಮಲವಿಸರ್ಜನೆ ಮಾಡ್ತದೆ. ಆವಾಗ ಅವನಿಗೆ ಸಿಟ್ಟು ಬತ್ತು. ಸಿಟ್ಟು ಬಂದು ಅವ ಸಿಟ್ಟಿನಿಂದ ಆ ಪಕ್ಷಿ ಕಡೆ ನೋಡಿದ. ಏನು ಹಿಂಗೆ ಮ್ಯಾಲೆ ಸಿಟ್ಟಿನಿಂದ ನೋಡಿದ, ಆ ಪಕ್ಷಿ ಅಲ್ಲಿಂದನ ಸುಟ್ಟು ತೆಳಗೆ ಬಿತ್ತು. ಅವಂದ, ಅಂತೂ ನಾನು ತಪಸ್ವಿ ಆಗೇನಿ, ಏನು ಅಡ್ಡಿ ಇಲ್ಲ, ನಾನು ಸಾಧನೆ ಮಾಡೇನಿ ಅಂತ ತನ್ನ ಬೆನ್ನು ತಾನ ಚಪ್ಪರಿಸ್ಕೊಂಡ, ತಾನ ಶಬಾಷ್ ಅಂದ್ಕೊಂಡ, ನಾನು ಸಾಧಿಸಿನಿ ಅಂಥೇಳಿ ಊರೊಳಗೆ ಭಿಕ್ಷೆಗಾಗಿ ಊರೊಳಗೆ ಹೋಗ್ತಾನೆ. ಒಂದು ಮನೆ ಮುಂದೆ ನಿಂತು ಭಿಕ್ಷಾಂದೇಹಿ ಅಂತ ಕರೆದ. ಆ ಹೆಣ್ಮಗಳು
ಅಸಹಾಯಕನಾದ ಅನಾರೋಗ್ಯಕ್ಕೆ ಈಡಾಗಿರ್ತಕ್ಕಂಥ ತನ್ನ ಗಂಡನಿಗೆ ಊಟಕ್ಕೆ ಕೊಡ್ತಿದ್ದಳು. ಊಟಕ್ಕೆ ಕೊಡುವಾಗ ಇವ ಮತ್ತೊಂದು ಸಾರಿ ಭಿಕ್ಷಾಂದೇಹಿ ಅಂತ ಜೋರಾಗಿ ಕೂಗಿದ. ತಂದೆ ಅಂತ ಅದನ್ನು ಮಾಡಿ ತರೋ ತನಕ ಸ್ವಲ್ಪ ಲೇಟ್ ಆಯಿತು. ತೊಗೊಂಡು ಬರ್ತೀನಿ ಅಂತಿಕೊಂಡು ಹೇಳೋದ್ರಾಗ ಮತ್ತೆ 3ನೇ ಸಲ ಕೂಗಿದ. ಭಯಂಕರ ಸಿಟ್ಟು ಬಂದಿತ್ತು ಅವನಿಗೆ, ನೆತ್ತಿಗೇರಿತ್ತು ಸಿಟ್ಟು. ಆ ಹೆಣ್ಮಗಳು ರೊಟ್ಟಿಯನ್ನು ತಗೊಂಡು ಬಂದು ಅವನ ಜೋಳಿಗೆಗೆ ಹಾಕೋದಕ್ಕೆ ಬರ್ತಾಳ. ಸಿಟ್ಟಿನಿಂದ ಆಕಿನ ದುರು ನೋಡಕತ್ತಾವ. ಅವಾಗ ನೋಡುವಂಥ ಆ ಸಂತನನ್ನು ಸಾಧುನನ್ನು ಕುರಿತು ಹೇಳ್ತಾಳೆ, ನೀನು ಭಾಳ ನೋಡಕ್ಕೆ ಹೋಗಬೇಡ ಅಂದಳಾಕಿ. ನೀನು ಭಾಳ ನೋಡಕ್ಕೆ ಹೋಗಬೇಡ, ನೀ ನೋಡಿದ ಕೂಡಲೇ ಸುಟ್ಕೊಂಡು ಬೀಳಕ್ಕೆ ನಾ ಏನು ಗಿಡದಾಗಿನ ಪಕ್ಷಿ ಅಲ್ಲ ಅಂತ ಹೇಳತ್. ಆಕೆ ಅಂತಕ್ಕಿರ್ಬೇಕು, ಆಕೆ ಅಷ್ಟು ತಾಕತ್ತಿರ್ಬೇಕು. ಅವಾಗ ಆ ಸಾಧು ಅಂತಾನೆ, ನಾನು ಪಕ್ಷಿಯನ್ನು ನೋಡಿದ್ದು, ಪಕ್ಷಿ ಸುಟ್ಟದ್ದು ಈಕಿಗೆ ಹೆಂಗೆ ಗೊತ್ತಾಯಿತು? ಯಾರು ಹೇಳ್ರು? ನಿನಗೆ ಹೆಂಗೆ ಗೊತ್ತಾತು ಅಂದಾಗ ಆಕೆ ಹೇಳು, ನೀನು ತಪಸ್ಸು ಮಾಡಿ ಸಿದ್ಧಿಯನ್ನು ಪಡೆದಿರ್ಬೇಕು, ತಪಸ್ಸು ಮಾಡಿ ಶಕ್ತಿಯನ್ನು ಪಡೆದಿರ್ಬೇಕು. ಆದರೆ ನಾನು ನನ್ನ ಮನೆಯೊಳಗೆ ನನ್ನ ಪತಿಯ ತಂದೆ ತಾಯಿಗಳ ಅತ್ತೆ ಮಾವಂದಿರರ ಮಕ್ಕಳು ಮೊಮ್ಮಕ್ಕಳ ಸೇವೆಯನ್ನು ಮನಸ್ಸು ಮುಟ್ಟಿ ಮಾಡಿ ನೀ ಎಷ್ಟು ಪಡೆದಿಯೋ ಅಷ್ಟೇ ಶಕ್ತಿ ನಾನು ಪಡೆದೇನೆ. ಇದನ್ನು ಎಲ್ಲ ಕಡೆ ಮಾಡ್ಕೊತ ಹೋಗಬೇಡ ಅಂತ ಹೇಳತ್ತೆ. ಅದರ ಅರ್ಥ ನೋಡ್ರಿ, ಧನ್ಯೋ ಗೃಹಸ್ಥಾಶ್ರಮಿ ಅಂತ ಹೇಳ್ತಾರೆ. ತಪಸ್ಸು ಅಂದರೆ ಕಾಯುವಿಕೆ. ಏನು ಕಾಯೋದು? ಇಲ್ಲಿ ತಪಸ್ಸು ಮಾಡುವಾಗ ನಮ್ಮ ಬಹಿರಂಗದ ವ್ಯವಸ್ಥೆಯನ್ನು ಕಾಯ್ದುಕೊಂಡು ಅಂತರಂಗದೊಳಗೆ ಸಾಧನೆಯನ್ನು ಮಾಡಿ ಬೆಳೀತಕ್ಕಂಥದ್ದು ಒಂದು ತಪಸ್ಸಾದರೆ, ಇಲ್ಲಿ ಮನೆಯೊಳಗೆ ಎಲ್ಲರ ಜೊತೆಗೆ ಸೇರಿಕೊಂಡು